ನಮಸ್ಕಾರ. ಭಾರತದಲ್ಲಿ ಶಿಸ್ತು, ಸೇವೆ, ಸಮುದಾಯ ಈ ಮಾತುಗಳು ಕೇಳಿದ ತಕ್ಷಣ ನೆನಪಾಗೋದು ಯಾವುದು? ಬಹುಶಃ ನಮ್ಮಲ್ಲಿ ಹಲವರಿಗೆ ನೆನಪಾಗೋದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಅಲ್ವಾ? ಇದು ಬರೀ ಒಂದು ಯೂನಿಫಾರ್ಮ್ ಅಲ್ಲ, ಇದೊಂದು ದೊಡ್ಡ ಚಳುವಳಿ. ಲಕ್ಷಾಂತರ ಯುವಜನರ ಜೀವನವನ್ನೇ ರೂಪಿಸಿದ ಚಳುವಳಿ. ಹಾಗಾದ್ರೆ ಬನ್ನಿ, ಇದರ ಹಿಂದಿನ ಕಥೆ ಏನು, ಇದರ ಮೌಲ್ಯಗಳೇನು ಮತ್ತು ನಮ್ಮ ದೇಶದ ಭವಿಷ್ಯದ ಮೇಲೆ ಇದರ ಪ್ರಭಾವ ಎಂಥದ್ದು ಅಂತ ಆಳವಾಗಿ ನೋಡೋಣ. ಈ ಇಡೀ ಚಳುವಳಿಯ ಕಥೆ ಶುರುವಾಗಿದ್ದು ಇಲ್ಲೇ ನೋಡಿ. ಇದು 1907ರ ಸಮಯ. ಇಂಗ್ಲೆಂಡ್ನ ಬ್ರೌನ್ಸಿ ದ್ವೀಪದಲ್ಲಿ ಕೇವಲ 20 ಹುಡುಗರು ಸೇರಿ ಒಂದು ಪುಟ್ಟ ಕ್ಯಾಂಪ್ ಮಾಡ್ತಾರೆ. ಆದ್ರೆ ಆ ಸಣ್ಣ ಕ್ಯಾಂಪೇ ಇವತ್ತು ಇಡೀ ಜಗತ್ತನ್ನೇ ವ್ಯಾಪಿಸಿರೋ ಒಂದು ದೊಡ್ಡ ಯುವ ಚಳುವಳಿಗೆ ನಾಂದಿ ಹಾಡುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹಾಗಾದ್ರೆ ಪ್ರಶ್ನೆ ಮೂಡುತ್ತೆ ಅಲ್ವಾ, ಒಂದು ದ್ವೀಪದಲ್ಲಿ ಸೇರಿದ ಕೇವಲ 20 ಹುಡುಗರು ಜಗತ್ತಿನಾದ್ಯಂತ ಇಂಥದೊಂದು ಚಳುವಳಿಯನ್ನ ಹೇಗೆ ಹುಟ್ಟುಹಾಕಿದ್ರು? ಇದು ನಿಜಕ್ಕೂ ಹೇಗೆ ಸಾಧ್ಯವಾಯಿತು? ಇದರ ಹಿಂದಿದ್ದ ಆ ಸ್ಫೂರ್ತಿ ಯಾರು? ಆ ಒಂದು ಸಣ್ಣ ಐಡಿಯಾ ಇಡೀ ಜಗತ್ತಿಗೆ ಹೇಗೆ ಹರಡ್ತು? ಬನ್ನಿ, ಅದ್ರ ಬಗ್ಗೆನೇ ಈಗ ಮಾತಾಡೋಣ. ಈ ಇಡೀ ಚಳುವಳಿಯ ಹಿಂದಿದ್ದ ಮಾಸ್ಟರ್ ಮೈಂಡ್ ಅಥವಾ ಶಕ್ತಿ ಅಂತ ಹೇಳ್ಬೋದು, ಅವರು ನಿವೃತ್ತ ಸೇನಾ ಜನರಲ್ ಲಾರ್ಡ್ ಬೇಡನ್ ಪೋವೆಲ್. ಅವರ ತಲೆಯಲ್ಲಿ ಒಂದು ಸ್ಪಷ್ಟವಾದ ದೃಷ್ಟಿ ಇತ್ತು. ಯುವಕರು ಬರೀ 4 ಗೋಡೆಗಳ ಮಧ್ಯೆ ಕಲಿಯೋದಲ್ಲ, ಹೊರಗಡೆ ಹೋಗಿ ಪ್ರಕೃತಿ ಜೊತೆ ಬೆರೆತು ಒಂದಷ್ಟು ಕೌಶಲ್ಯಗಳನ್ನ ಕಲಿಬೇಕು, ಜೊತೆಗೆ ಸಮಾಜ ಸೇವೆ ಮಾಡಬೇಕು. ಹೀಗೆ ಮಾಡಿದ್ರೆ ಮಾತ್ರ ಅವರು ನಿಜವಾದ ನಾಯಕರಾಗ್ತಾರೆ ಅನ್ನೋದು ಅವರ ನಂಬಿಕೆಯಾಗಿತ್ತು. ಸರಿ, ಇಂಗ್ಲೆಂಡ್ನಿಂದ ಶುರುವಾದ ಈ ಸ್ಕೌಟಿಂಗ್ ಅನ್ನೋ ಕಿಡಿ ಬ್ರಿಟಿಷ್ ಸಾಮ್ರಾಜ್ಯದ ಜೊತೆಗೇನೆ ಭಾರತದ ಮಣ್ಣಿಗೂ ಬಂದು ತಲುಪುತ್ತೆ. ಆದ್ರೆ ಇಲ್ಲಿ ಒಂದು ವಿಶೇಷ ಆಗುತ್ತೆ. ಅದು ಬಂದ ಹಾಗೇನೇ ಇರಲಿಲ್ಲ. ಇಲ್ಲಿನ ಮಣ್ಣಲ್ಲಿ ಆಳವಾಗಿ ಬೇರೂರಿತು. ಅಷ್ಟೇ ಅಲ್ಲ, ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಮೌಲ್ಯಗಳ ಜೊತೆ ಬೆರೆತು ಒಂದು ಸಂಪೂರ್ಣ ಹೊಸ ರೂಪವನ್ನೇ ಪಡ್ಕೊಳ್ತು. ಭಾರತದಲ್ಲಿ ಇದರ ಬೆಳವಣಿಗೆಯನ್ನ ನೋಡಿದ್ರೆ ಒಂದಷ್ಟು ಪ್ರಮುಖ ಘಟ್ಟಗಳು ಸಿಗ್ತವೆ. ಮೊಟ್ಟಮೊದಲ ಬಾರಿಗೆ 1909ರಲ್ಲಿ ಬೆಂಗಳೂರಿನಲ್ಲಿ ಒಂದು ಸ್ಕೌಟ್ ತಂಡ ಶುರುವಾಗತ್ತೆ. ಇದು ಭಾರತದಲ್ಲಿ ಅಧಿಕೃತ ಆರಂಭ. ಆಮೇಲೆ 2 ವರ್ಷದಲ್ಲಿ ಅಂದ್ರೆ 1911ರಲ್ಲಿ ಜಬಲ್ಪುರದಲ್ಲಿ ಹುಡುಗಿಯರಿಗಾಗಿಯೇ ಗೈಡ್ ಕಂಪನಿ ಕೂಡ ಆರಂಭವಾಗುತ್ತೆ. ಹೀಗೆ ಅಲ್ಲಲ್ಲಿ ಬೇರೆ ಬೇರೆ ಸಂಘಟನೆಗಳು ಶುರುವಾಗಿದ್ವು. ಕೊನೆಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ 1950ರ ನವೆಂಬರ್ 7ರಂದು ಈ ಎಲ್ಲಾ ಸಂಘಟನೆಗಳು ಒಂದಾಗಿ ಇವತ್ತು ನಮಗೆಲ್ಲ ಗೊತ್ತಿರೋ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಅನ್ನು ಒಂದೇ ಒಂದು ರಾಷ್ಟ್ರೀಯ ಸಂಸ್ಥೆಯಾಗಿ ರೂಪುಗೊಳ್ಳುತ್ತೆ. ಆದ್ರೆ ಒಂದು ವಿಷಯವನ್ನ ನಾವಿಲ್ಲಿ ಗಮನಿಸಬೇಕು. ಶುರುವಾದಾಗ ಈ ಸ್ಕೌಟಿಂಗ್ ಕೇವಲ ಯುರೋಪಿಯನ್ ಮತ್ತು ಆಂಗ್ಲೋ ಇಂಡಿಯನ್ ಮಕ್ಕಳಿಗೆ ಮಾತ್ರ ಸೀಮಿತವಾಗಿತ್ತು. ಆದ್ರೆ ದಿನ ಕಳೆದಂತೆ ಇದು ಬದಲಾಯಿತು. ಇದು ನಿಜವಾಗಿಯೂ ಭಾರತೀಯ ಚಳುವಳಿಯಾಗಬೇಕು ಅಂದ್ರೆ ಎಲ್ಲರನ್ನೂ ಒಳಗೊಳ್ಬೇಕು ಅನ್ನೋ ಅರಿವು ಮೂಡಿತು. ಹಾಗಾಗಿ ಯಾವುದೇ ಜಾತಿ, ಧರ್ಮ, ಜನಾಂಗದ ಭೇದವಿಲ್ಲದೆ ಎಲ್ಲರಿಗೂ ಬಾಗಿಲು ತೆರೆಯಿತು. ಇದು ನಿಜಕ್ಕೂ ಒಂದು ದೊಡ್ಡ ಮತ್ತು ಮಹತ್ವದ ಬದಲಾವಣೆಯಾಗಿತ್ತು. ಹೀಗೆ ಅಲ್ಲಲ್ಲಿ ಚದುರಿ ಹೋಗಿದ್ದ ಸಣ್ಣ ಸಣ್ಣ ತಂಡಗಳು ಒಂದುಗೂಡಿ ಇವತ್ತು ಒಂದು ಬೃಹತ್ ರಾಷ್ಟ್ರೀಯ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಆ ಬೆಳವಣಿಗೆಯ ಸಂಕೇತವೇ ನವದೆಹಲಿಯಲ್ಲಿರೋ ಈ ರಾಷ್ಟ್ರೀಯ ಪ್ರಧಾನ ಕಚೇರಿ. ಇದು ಇಡೀ ದೇಶದ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳನ್ನು ನಿಯಂತ್ರಿಸುವ, ಸಂಯೋಜಿಸುವ ಪವರ್ ಹೌಸ್ ಅಂತಾನೆ ಹೇಳ್ಬೋದು. ಸರಿ, ಈ ಸಂಸ್ಥೆಯ ಇತಿಹಾಸ, ಬೆಳವಣಿಗೆ ಎಲ್ಲ ನೋಡಿದ್ವಿ. ಆದ್ರೆ ಈ ಚಳುವಳಿಯ ಹೃದಯ ಭಾಗದಲ್ಲಿರೋದೇನು? ಅದರ ಆತ್ಮ ಯಾವುದು? ಅದೇ ಇದರ ತತ್ವಗಳು ಮತ್ತು ಮೌಲ್ಯಗಳು. ಇದು ಬರೀ ಆಟ, ಕ್ಯಾಂಪಿಂಗ್ ಅಷ್ಟೇ ಅಲ್ಲ, ಇದೊಂದು ಜೀವನ ಪದ್ಧತಿ. ಪ್ರತಿಯೊಬ್ಬ ಸದಸ್ಯನನ್ನು ದಾರಿ ತಪ್ಪದಂತೆ ಮುನ್ನಡೆಸುವ ಒಂದು ಮೌಲ್ಯ ವ್ಯವಸ್ಥೆ. ಹಾಗಾದ್ರೆ ಇದರ ಉದ್ದೇಶವಾದ್ರೂ ಏನು? ಬಹಳ ಸರಳ ಮತ್ತು ಸ್ಪಷ್ಟ. ಯುವಜನರ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯ ಮಾಡೋದು. ಅಂದ್ರೆ ಅವರ ದೈಹಿಕ, ಬೌದ್ಧಿಕ, ಭಾವನಾತ್ಮಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಹೀಗೆ ಎಲ್ಲ ಆಯಾಮಗಳಲ್ಲೂ ಅವರು ತಮ್ಮ ಪೂರ್ಣ ಸಾಮರ್ಥ್ಯವನ್ನ ತಲುಪುವಂತೆ ಮಾಡೋದು. ಒಬ್ಬ ಪರಿಪೂರ್ಣ ವ್ಯಕ್ತಿ ಮತ್ತು ಜವಾಬ್ದಾರಿಯುತ ಪ್ರಜೆಯನ್ನ ರೂಪಿಸೋದೇ ಇದರ ಅಂತಿಮ ಗುರಿ. ಈ ಇಡೀ ಚಳುವಳಿ ನಿಂತಿರೋದು 3 ಮುಖ್ಯ ತತ್ವಗಳ ಮೇಲೆ. ಪ್ರತಿಯೊಬ್ಬ ಸ್ಕೌಟ್ ಮತ್ತು ಗೈಡ್ ಇದನ್ನ ಪಾಲಿಸಲೇಬೇಕು. ಮೊದಲನೇದು ದೇವರಿಗೆ ಕರ್ತವ್ಯ, ಅಂದ್ರೆ ನಮ್ಮ ಆಧ್ಯಾತ್ಮಿಕ ನಂಬಿಕೆಗಳಿಗೆ ಬದ್ಧರಾಗಿರೋದು. ಎರಡನೇದು ಇತರರಿಗೆ ಕರ್ತವ್ಯ, ಅಂದ್ರೆ ನಮ್ಮ ದೇಶಕ್ಕೆ ನಿಷ್ಠರಾಗಿರೋದು, ಸಮಾಜ ಸೇವೆ ಮಾಡೋದು. ಮತ್ತು 3ನೇದು ತನಗೆ ಕರ್ತವ್ಯ, ಅಂದ್ರೆ ತನ್ನ ಸ್ವಂತ ಬೆಳವಣಿಗೆಗೆ ತಾನೇ ಜವಾಬ್ದಾರನಾಗಿರೋದು. ಈ 3 ಸೇರಿ ಅವರ ಪ್ರತಿಜ್ಞೆಯ ಅಡಿಪಾಯವಾಗತ್ತೆ. ಪ್ರತಿಯೊಬ್ಬ ಸದಸ್ಯರು ಈ ಪ್ರತಿಜ್ಞೆಯನ್ನ ಮಾಡ್ತಾರೆ. ನನ್ನ ಗೌರವದ ಮೇಲೆ ನಾನು ಪ್ರತಿಜ್ಞೆ ಮಾಡುತ್ತೇನೆ, ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸ್ತೇನೆ,
ದೇವರಿಗೆ ಮತ್ತು ನನ್ನ ದೇಶಕ್ಕೆ ನನ್ನ ಕರ್ತವ್ಯವನ್ನು ಮಾಡಲು, ಇತರರಿಗೆ ಸಹಾಯ ಮಾಡಲು ಮತ್ತು ಸ್ಕೌಟ್ ಗೈಡ್ ಕಾನೂನನ್ನು ಪಾಲಿಸಲು. ನೋಡಿ, ಈ ಒಂದು ಪ್ರತಿಜ್ಞೆ ಲಕ್ಷಾಂತರ ಜನರನ್ನು ಒಂದೇ ದಾರಿಯಲ್ಲಿ ನಡೆಸುತ್ತೆ. ಸೇವೆ ಮತ್ತು ಪ್ರಾಮಾಣಿಕತೆಗೆ ಅವರು ಎಷ್ಟು ಬದ್ಧರಾಗಿರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವರ ಒಂದು ಚಿಹ್ನೆ ಇದೆ, ಸ್ಕೌಟ್ ಸೈನ್ ಅಂತಾರೆ. ಇದಕ್ಕೂ ಒಂದು ವಿಶೇಷ ಅರ್ಥವಿದೆ. ಹೀಗೆ ಮೇಲೆತ್ತಿದ 3 ಬೆರಳುಗಳು ಅವರು ಮಾಡಿದ ಪ್ರತಿಜ್ಞೆಯ 3 ಭಾಗಗಳನ್ನ ಪ್ರತಿನಿಧಿಸುತ್ತವೆ. ಇನ್ನು ಹೆಬ್ಬೆರಳು ಕಿರುಬೆರಳನ್ನ ಮುಚ್ಚಿರುತ್ತಲ್ಲ, ಅದರ ಅರ್ಥ ಬಲಿಷ್ಠರು ಯಾವಾಗ್ಲೂ ದುರ್ಬಲರ ರಕ್ಷಣೆಗೆ ನಿಲ್ಬೇಕು ಅಂತ. ನೋಡಿ, ಒಂದು ಸಣ್ಣ ಸಂಕೇತದಲ್ಲಿ ಎಂಥ ದೊಡ್ಡ ಸಂದೇಶ ಅಡಗಿದೆ. ಇನ್ನು ಇವರಲ್ಲಿ 2 ಬಹಳ ಮುಖ್ಯವಾದ ಸಂಪ್ರದಾಯಗಳಿವೆ. ಒಂದು, ಅವರ ಧ್ಯೇಯವಾಕ್ಯ ಸಿದ್ಧರಾಗಿರಿ ಅಥವಾ ಬಿ ಪ್ರಿಪೇರ್ಡ್. ಅಂದ್ರೆ ಮನಸ್ಸು ಮತ್ತು ದೇಹ ಎರಡರಿಂದಲೂ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಸದಾ ಸಿದ್ಧವಾಗಿರಬೇಕು ಅನ್ನೋದು ಇದರ ಅರ್ಥ. ಮತ್ತೊಂದು, ಎಡಗೈ ಶೇಕ್ ಹ್ಯಾಂಡ್. ಯಾಕೆ ಎಡಗೈ? ಯಾಕಂದ್ರೆ ಅದು ಹೃದಯಕ್ಕೆ ಹತ್ತಿರ ಮತ್ತು ಹಿಂದೆ ಅತ್ಯಂತ ಧೈರ್ಯಶಾಲಿಗಳು ಮಾತ್ರ ಹೀಗೆ ಮಾಡ್ತಿದ್ರು ಅಂತ ಒಂದು ನಂಬಿಕೆ. ಇದು ವಿಶ್ವಾಸ ಮತ್ತು ಸಹೋದರತ್ವದ ಸಂಕೇತ. ಸರಿ, ಇಷ್ಟೆಲ್ಲ ತತ್ವಗಳು, ಸಂಪ್ರದಾಯಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ಇವೆಲ್ಲ ನಿಜ ಜೀವನದಲ್ಲಿ, ಫೀಲ್ಡ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಬನ್ನಿ ನಾವು ನೇರವಾಗಿ ಭಾರತದ ಈಶಾನ್ಯ ಭಾಗದಲ್ಲಿರೋ ಅಸ್ಸಾಂ ರಾಜ್ಯಕ್ಕೆ ಹೋಗೋಣ. ಅಲ್ಲಿ ಈ ಚಳುವಳಿ ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದನ್ನ ನೋಡಿದ್ರೆ ನಮ್ಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಮೊದಲಿಗೆ ಸಂಖ್ಯೆಗಳನ್ನೇ ನೋಡೋಣ. ಅಸ್ಸಾಂ ಒಂದೇ ರಾಜ್ಯದಲ್ಲಿ 16,000ಕ್ಕೂ ಹೆಚ್ಚು ಸಕ್ರಿಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಸದಸ್ಯರಿದ್ದಾರೆ. ಹೌದು, 16,040. ಇದೊಂದು ಸಣ್ಣ ಸಂಖ್ಯೆ ಅಲ್ಲ. ಇದು ಆ ರಾಜ್ಯದ ಯುವಕರ ಮೇಲೆ ಈ ಚಳುವಳಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರ್ತಿದೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ. ಇಲ್ಲಿ ವಯಸ್ಸಿಗೆ ತಕ್ಕಂತೆ ಬೇರೆ ಬೇರೆ ವಿಭಾಗಗಳಿವೆ. 3 ರಿಂದ 5 ವರ್ಷದ ಮಕ್ಕಳಿಗೆ ಬನ್ನಿ ಅಂತ ಕರೀತಾರೆ. ಅಲ್ಲಿಂದ ಶುರುವಾಗಿ 5 ರಿಂದ 10 ವರ್ಷದವರೆಗೆ ಕಬ್ ಅಥವಾ ಬುಲ್ಬುಲ್, ಆಮೇಲೆ 10 ರಿಂದ 17 ವರ್ಷದವರೆಗೆ ಸ್ಕೌಟ್ ಅಥವಾ ಗೈಡ್, ಮತ್ತೆ 15 ರಿಂದ 25 ವರ್ಷದ ಯುವಕ ಯುವತಿಯರಿಗೆ ರೋವರ್ ಅಥವಾ ರೇಂಜರ್. ಹೀಗೆ ಪ್ರತಿಯೊಂದು ವಯಸ್ಸಿನ ಗುಂಪಿಗೂ ಅವರವರ ಬೆಳವಣಿಗೆಗೆ ಬೇಕಾದ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಅಂದ್ರೆ ಚಿಕ್ಕಂದಿನಿಂದಲೇ ಅವರನ್ನ ತಿದ್ದಿ ತೀಡಲಾಗುತ್ತೆ. ಇಲ್ಲಿನ ಕಲಿಕೆಯ ವಿಧಾನವೇ ಮಾಡಿ ಕಲಿಯೋದು ಅಥವಾ ಲರ್ನಿಂಗ್ ಬೈ ಡೂಯಿಂಗ್. ಸುಮ್ನೆ ಪುಸ್ತಕ ಓದಿ ಕಲಿಯೋದಲ್ಲ. ನೀವೇ ಟೆಂಟ್ ಹಾಕ್ಬೇಕು, ಹಗ್ಗ ಬಳಸಿ ಸಣ್ಣ ಸೇತುವೆ ಕಟ್ಟಬೇಕು, ಯಾರಿಗಾದ್ರೂ ಗಾಯವಾದ್ರೆ ಪ್ರಥಮ ಚಿಕಿತ್ಸೆ ಮಾಡಬೇಕು. ಹೀಗೆ ಪ್ರತಿಯೊಂದನ್ನು ಸ್ವತಃ ಅನುಭವಿಸಿ ಪ್ರಾಯೋಗಿಕವಾಗಿ ಕಲಿತಾಗ ಟೀಮ್ ವರ್ಕ್ ಅಂದ್ರೇನು, ಸಮಸ್ಯೆ ಬಂದಾಗ ಹೇಗೆ ಪರಿಹಾರ ಹುಡುಕ್ಬೇಕು ಅನ್ನೋದು ತಾನಾಗೇ ಅರ್ಥ ಆಗತ್ತೆ. ಇದು ಬರೀ ಕ್ಯಾಂಪಿಂಗ್, ಮೋಜು ಮಸ್ತಿ ಅಷ್ಟೇ ಅಲ್ಲ. ವಿಪತ್ತು ಸನ್ನದ್ಧತೆ ಅಂದ್ರೆ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಇವರ ತರಬೇತಿಯ ಒಂದು ಬಹುಮುಖ್ಯ ಭಾಗ. ಪ್ರವಾಹ, ಭೂಕಂಪದಂತಹ ತುರ್ತು ಪರಿಸ್ಥಿತಿಗಳು ಬಂದಾಗ ಸಮುದಾಯಕ್ಕೆ ಮೊದಲು ಸಹಾಯಕ್ಕೆ ಧಾವಿಸುವರಾಗಿ ಇವರು ಸಿದ್ಧರಾಗಿರ್ತಾರೆ. ಪ್ರಥಮ ಚಿಕಿತ್ಸೆ, ರಕ್ಷಣಾ ತಂತ್ರಗಳು ಎಲ್ಲದರಲ್ಲೂ ಇವರಿಗೆ ತರಬೇತಿ ನೀಡಿರ್ತಾರೆ. ಅಷ್ಟೇ ಅಲ್ಲ, ಸ್ವಚ್ಛ ಭಾರತದಂಥ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಇವರು ಯಾವಾಗಲೂ ಮುಂಚೂಣಿಯಲ್ಲಿರ್ತಾರೆ. ರಸ್ತೆಗಿಳಿದು ಸ್ವಚ್ಛತೆ ಮಾಡೋದು, ಜನರಲ್ಲಿ ಜಾಗೃತಿ ಮೂಡಿಸೋದು ಇವೆಲ್ಲ ಮಾಡ್ತಾರೆ. ಇದು ಬರೀ ಒಂದು ದಿನದ ರ್ಯಾಲಿ ಅಲ್ಲ, ಬದಲಿಗೆ ಸಮಾಜದ ಬಗ್ಗೆ ತಮ್ಮಿರೋ ಜವಾಬ್ದಾರಿ, ನಾಗರಿಕ ಪ್ರಜ್ಞೆಯನ್ನ ಇದು ತೋರಿಸುತ್ತೆ. ಇದಕ್ಕೆ ಇತ್ತೀಚಿನ ಒಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ಕೋವಿಡ್-19 ಸಾಂಕ್ರಾಮಿಕ. ಆ ಕಷ್ಟದ ಸಮಯದಲ್ಲಿ ಇವರ ಸೇವಾ ಮನೋಭಾವ ನಿಜವಾಗಿಯೂ ಎದ್ದು ಕಾಣುತ್ತೆ. ಸ್ವತಃ ಕೈಯಿಂದ 4,000ಕ್ಕೂ ಹೆಚ್ಚು ಮಾಸ್ಕ್ಗಳನ್ನು ತಯಾರಿಸಿ ಹಂಚಿದ್ದಾರೆ. ಹಸಿದವರಿಗೆ, ನಿರ್ಗತಿಕರಿಗೆ ಆಹಾರ ತಲುಪಿಸಿದ್ದಾರೆ. ಅಕ್ಷರಶಃ ತಮ್ಮ ಸೇವೆಗೆ ಸಿದ್ಧ ಅನ್ನೋ ಧ್ಯೇಯ ವಾಕ್ಯವನ್ನ ನಿಜ ಮಾಡಿ ತೋರಿಸಿದ್ದಾರೆ. ನಾವು ನೋಡಿದ್ದು ಅಸ್ಸಾಂನ ಒಂದು ಉದಾಹರಣೆ ಅಷ್ಟೇ. ಆದ್ರೆ ಇಂತಹ ಸೇವಾ ಕಾರ್ಯಗಳು, ಇಂತಹ ಚಟುವಟಿಕೆಗಳು ದೇಶದ ಮೂಲೆ ಮೂಲೆಯಲ್ಲೂ ನಡೀತಾನೆ ಇವೆ. ಈ ಎಲ್ಲ ಸಣ್ಣ ಸಣ್ಣ ಪ್ರಯತ್ನಗಳು ಸೇರಿಯೇ ಒಂದು ಉತ್ತಮ ಭಾರತವನ್ನ ಕಟ್ಟೋ ದೊಡ್ಡ ಧ್ಯೇಯಕ್ಕೆ ಬಲ ತುಂಬುತ್ತಿರೋದು. ಹಾಗಾದ್ರೆ ಒಟ್ಟಾರೆಯಾಗಿ ಈ ಚಳುವಳಿಯ ಕೊಡುಗೆ ಏನು ಅಂತ ನೋಡಿದ್ರೆ ಅದನ್ನ 4 ಮುಖ್ಯ ಸ್ತಂಭಗಳಲ್ಲಿ ಹೇಳಬಹುದು. ಮೊದಲನೇದು ಯುವ ಸಬಲೀಕರಣ, ಎರಡನೇದು ಸಕ್ರಿಯ ನಾಗರಿಕರನ್ನು ಸೃಷ್ಟಿಸೋದು, ಮೂರನೇದು ಜೀವನ ಪರ್ಯಂತ ಉಳಿಯುವಂತಹ ಮೌಲ್ಯಗಳನ್ನು ಅವರಲ್ಲಿ ಬೆಳೆಸೋದು, ಮತ್ತು 4ನೇದು ಶಾಂತಿ ಶಿಕ್ಷಣ. ಈ 4 ಆಧಾರಗಳ ಮೇಲೆಯೇ ಅದು ಮುಂದಿನ ಪೀಳಿಗೆಯನ್ನು ಗಟ್ಟಿಯಾಗಿ ರೂಪಿಸ್ತಾ ಇದೆ. ಹಾಗಾಗಿ ಈ ಸಮವಸ್ತ್ರ ಧರಿಸಿ ನಿಂತಿರೋ ಪ್ರತಿಯೊಬ್ಬ ಹುಡುಗ, ಪ್ರತಿಯೊಬ್ಬ ಹುಡುಗಿ ಕೇವಲ ವಿದ್ಯಾರ್ಥಿಗಳಲ್ಲ. ಅವರು ಶಿಸ್ತು, ಸೇವೆ, ಸಮುದಾಯ ಪ್ರಜ್ಞೆಯಂತಹ ಮೌಲ್ಯಗಳನ್ನ ಮೈಗೂಡಿಸಿಕೊಂಡಿರೋ ಭವಿಷ್ಯದ ನಾಯಕರು. ನಮ್ಮ ದೇಶದ ಉತ್ತಮ ನಾಳೆಯನ್ನ ನಿರ್ಮಿಸೋ ನಿಜವಾದ ಶಕ್ತಿ ಇವರೇ. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಮ್ಮ ಮುಂದಿಟ್ಟುಕೊಳ್ಳೋಣ. ಈ ಚಳುವಳಿಯ ಧ್ಯೇಯ
ಚಾರಿತ್ರವನ್ನ ನಿರ್ಮಿಸೋದು, ಕೌಶಲ್ಯವನ್ನ ಬೆಳೆಸೋದು, ಸೇವಾ ಮನೋಭಾವವನ್ನ ತುಂಬೋದು. ಹೀಗೆ ಲಕ್ಷಾಂತರ ಯುವಜನರನ್ನ ಸಶಕ್ತರನ್ನಾಗಿ ಮಾಡೋದ್ರಿಂದ ದೀರ್ಘಾವಧಿಯಲ್ಲಿ ನಮ್ಮ ದೇಶದ ಭವಿಷ್ಯದ ಮೇಲೆ ಆಗುವ ನಿಜವಾದ ಪರಿಣಾಮವಾದ್ರೂ ಎಂಥದ್ದು? ಯೋಚಿಸಬೇಕಾದ ವಿಷಯ ಅಲ್ವಾ?